ಮುಂದಿನ ಸೇವೆಗೆ ಒಂದು ಅಡಿಪಾಯ ಆಗುತ್ತೆ. ಅವ್ರು ಫುಲ್ ಅವ್ರ ಸಾರು ಏನಾಗುತ್ತೆ, ರಿನೋವೇಟ್ ಆಗುತ್ತೆ. ರಿನೋವೇಟ್ ಅಂದರೆ ಮತ್ತೆ ಆಗ್ತದೆ, ಅವ್ರು ಪಳಗ್ತಾರೆ. ಅವ್ರು ಏನೇನು ಕಲ್ತ್ಕೋಬೇಕು ರಾಮಕೃಷ್ಣನಿಂದ, ರಾಮಕೃಷ್ಣನು 14 ನೇರ ಶಿಷ್ಯರಿಗೆ ಅವ್ರಿಗೆ ಏನು ಬೇಕು ಹಾಗೆ ಟೀಚ್ ಮಾಡ್ತಾ ಇದ್ರು, ಗೈಡ್ ಮಾಡ್ತಾ ಇದ್ರು. ಅವರ ಲೈಫ್ ಸ್ಟೈಲಿಂದ ತೋರಿಸ್ಕೊಡ್ತಾ ಇದ್ರು. ಈ ರೀತಿ ಸ್ವಾಮಿ ಅಖಂಡಾನಂದರು ಈ ಗುರು ಸೇವೆ ಮಾಡ್ತಾರೆ. ಹೇಗೆ ಕಾಶಿಪುರ ಗಾರ್ಡನ್ಸ್ ನಿಮಗೆಲ್ಲ ಗೊತ್ತಿದೆಲ್ಲ, ಪಿಕ್ಚರ್ ಇದೆಲ್ಲ. ರಾಮಕೃಷ್ಣರು ಫೈನಲ್ ಗಂಟಲು ಕ್ಯಾನ್ಸರ್ ಬಂದಿರುತ್ತೆ. ಕಾಶಿಪುರ ಗಾರ್ಡನ್ಸ್ ಇದೆ, ಅದು ಗಂಗಾ ನದಿ ತೀರದ ಸ್ವಲ್ಪ ಹತ್ತಿರದಲ್ಲೇ ಇದೆ. ಅಲ್ಲಿ ಲಾಸ್ಟ್ ಡೇಸಲ್ಲಿ ಅವರು ಪೊಲ್ಯೂಟೆಡ್ ಇರುತ್ತೆ ಕಲ್ಕತ್ತಾ ಎಲ್ಲ, ಅದಕ್ಕೆ ಅಲ್ಲಿ ಚೆನ್ನಾಗಿರುತ್ತೆ. ಅಷ್ಟೊಂದು ಈಗ ಬೆಳೆದಿರೋ ಕಲ್ಕತ್ತಾ ಅಷ್ಟು ಅಲ್ಲಿ ಇರಲ್ಲ ಅಂತ ಅಲ್ಲಿ ಕರ್ಕೊಂಡು ಕೊನೆವರೆಗೂ 14 ಜನರು ಅವರು ಸೇವೆ ಮಾಡ್ತಾರೆ ರಾಮಕೃಷ್ಣರ ಮಹಾಸಮಾಧಿಗಳು. ಆಮೇಲೆ ಅವರಿಗೆ ರಾಮಕೃಷ್ಣ ಇದ್ದಾಗ ಯಾರ್ಯಾರು ಗೃಹಸ್ಥ ಭಕ್ತರಿಗೂ ಸಹಾಯ ಮಾಡಲ್ಲ. ಇವರು ಡಿಸೆಂಬರ್ಸ್ಗೆ ನೀವೇನು ಹೆಂಗಿದ್ದೀರಾ ಅಂತ, ಏನೇನು ನೀವು ದುಡ್ಕೊಂಡ್ತೀವಿ, ನೀವು ಮನೆಗಳಿಗೆ ಹೋಗಿ ನಿಮಗೆಲ್ಲ ಇದೆಲ್ಲ ಹಾಗೆ ಅಂತ ಹೀಗೆಲ್ಲ ಹೇಳಿದ್ರು. ಆದರೆ ಇವರು ಆ ರೀತಿ ಇರಲ್ಲ. ರಾಮಕೃಷ್ಣರು ಕಟ್ಟಿ ಇಟ್ಕೊಂಡಿರ್ತಾರಲ್ವ. ಆಮೇಲೆ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಬಾಲನಗರು, ಆಮೇಲೆ ನೀಲಾಂಬರ್, ಆಲಂಬಜಾರ್ ಹೀಗೆ ಶಿಫ್ಟ್ ಆಗುತ್ತೆ. ಅದೆಲ್ಲ ಬಾಡಿಗೆ ಹೌಸ್ ಒಂಥರ ಪಾಳು ಬಿದ್ದಿರೋ ಮನೆ ತಗೊಂತಾರೆ. ಅವ್ರಿಗೆ ಊಟಕ್ಕೂ ಗೊತ್ತಿರಲ್ಲ. ಬೇಲೂರು ಮಠ ಆಗೋಕ್ಕೂ ಮುಂಚೆ ನೀವು ಬೇಲೂರು ಮಠ ಏನು ನೋಡ್ತೀರೋ ಅವ್ರಿಗೆ ಗೊತ್ತಿರಲ್ಲ. 14 ಜನ ನೇರ ಶಿಷ್ಯರು ಅವಾಗ ಎಂತ ಇದ್ದು ಅಂದರೆ, ಊಟ ಮಾಡೋಕ್ಕೂ ಅನ್ನ ಇದ್ದರೆ ಅದಕ್ಕೆ ಪಲ್ಯಗಳೇನೂ ಇರಲ್ಲ. ಕೆಲಸಕ್ಕೆ ಅನ್ನನೇ ಇರಲ್ಲ, ಎಲೆಗಳು ತಿನ್ಕೊಂಡು ಇರ್ತಾ ಇದ್ದಂತೆ, ಬರೀ ನೀರು ತಿನ್ಕೊಂಡು ಇರ್ತಾರೆ. ಏನು ಇರಲಿಲ್ಲ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ರಾತ್ರಿವರೆಗೂ ಧ್ಯಾನನೇ. ಅವ್ರು ಊಟ ತಿಂಡಿ ಎಲ್ಲ ಸ್ವಾಮಿ ರಾಮಕೃಷ್ಣಾನಂದರು ಅಂತ ಹೇಳಿದ್ದಲ್ಲ, ಅವ್ರು ನೋಡ್ಕೊಂಡು ಸ್ವಾಮಿ ಪ್ರೇಮಾನಂದರು, ಸ್ವಾಮಿ ರಾಮಕೃಷ್ಣಾನಂದರು. ಅವ್ರನ್ನ ಸ್ವಾಮಿ ಪ್ರೇಮಾನಂದನ ಮದರ್ ಆಫ್ ಬೇಲೂರು ಮಠ ಅಂತ ಕರೀತಾರೆ. ಯಾಕಂದರೆ ಅವರು ಎಲ್ಲರೂ ಅದೇ ರೀತಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಸ್ವಾಮಿ ಪ್ರೇಮಾನಂದರು ರಾಧೆಯ ಅಂಶದಿಂದ ಹುಟ್ಟಿ ಬಂದಿರ್ತಾರೆ ಅಂತ ರಾಮಕೃಷ್ಣನಿಗೆ ಸಾಕ್ಷಾತ್ಕಾರ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ರಾಧೆಯ ಅಂಶ ಸ್ವಾಮಿ ಪ್ರೇಮಾನಂದರು ಅವ್ರು ಹಾಗೇ ಬಂದಿರ್ತಾರೆ. ನೀವು ಅವರ ಲೈಫ್ ಸ್ಟೋರೀಸ್ನೆಲ್ಲ ಓದಿದಾಗ ತುಂಬ ನಿಮ್ಗೆ ಅರ್ಥ ಆಗುತ್ತೆ. ರಾಮಕೃಷ್ಣನಿಗೆ ಅದನ್ನೆಲ್ಲ ಅರ್ಥ ಮಾಡಿಸ್ತಾರೆ. ಈಗ